ಹಾಯ್ ಎಲ್ರಿಗೂ ನಮಸ್ಕಾರ. ಆಕ್ಚುಲ್ ಆಗಿ ಲಾಸ್ಟ್ ಇಯರ್ ಫುಲ್ ಯಾವುದೇ ವಿಡಿಯೋ ನೋಡ್ಲಿ ಬೆಂಗಳೂರಲ್ಲಿ ಆಪಿಲ್ ಬೆಳೆದ್ರು ಬಸವರಾಜನ್ ಅವರು ಆಪಿಲ್ ಬೆಳೆದ್ರು ಸಖತ್ತಾಗಿ ಬೆಳೆದಿದ್ದಾರೆ ಹಂಗೆ ಹಿಂಗೆ ಅಂತ ಹೇಳ್ತಿದ್ರು. ಸೊ ಫಸ್ಟ್ ಟೈಮ್ ಒಂದು ಇತಿಹಾಸ ಕ್ರಿಯೇಟ್ ಮಾಡಿದಂತ ಒಂದು ಬಸವರಾಜ್ ಅವರ ಆಪಲ್ ತೋಟದಲ್ಲಿ ಇದೀವಿ. ಬರೀ ಏನ್ ಹೇಳ್ತಿದ್ರು ಲಾಸ್ಟ್ ವಿಡಿಯೋಸ್ ಅಲ್ಲಿ ಫುಲ್ ಸಖತ್ತಾಗಿ ಹಂಗಾಯ್ತು ಹಿಂಗಾಯ್ತು ಬೆಳೆ ದುಡ್ಡು ಆ ತರ ಆಯ್ತು ಈ ತರ ಆಯ್ತು ಅಂತ ಹೇಳ್ತಿದ್ರು. ಬಟ್ ಇಲ್ಲಿ ಬಂದಾಗ ಅವ್ರು ಅದ್ರ ರಿಯಾಲಿಟಿ ಹೇಳಿದ್ದಾರೆ. ಅದರ ವಿಡಿಯೋ ನೋಡಿ ಮುಂದೆ ನಿಮ್ಗೆ ಅದ್ರ ಬಗ್ಗೆ ತುಂಬಾ ಡೀಟೇಲ್ ಸಿಗುತ್ತೆ. ಓನ್ಲಿ ಪಾಸಿಟಿವ್ ಎಲ್ಲ ತುಂಬಾ ಮೈನಸ್ಸು ಇದೆ, ಲಾಭ ಮಾತ್ರ ಅಲ್ಲ ತುಂಬಾ ಲಾಸು ಇದೆ. ಅದ್ರ ಬಗ್ಗೆ ಅವರೇ ಡೀಟೇಲ್ ಆಗಿ ಹೇಳಿದ್ದಾರೆ, ಅದೆಲ್ಲ ತುಂಬಾ ನೀಟಾಗಿ ಹೇಳಿದ್ದಾರೆ. ಸೊ ಅದೆಲ್ಲ ಕೇಳ್ಬೇಕು ಅಂತಂದ್ರೆ ವಿಡಿಯೋ ಸ್ಕಿಪ್ ಮಾಡದೆ ಎಲ್ಲೂ ಕಂಟಿನ್ಯೂ ಆಗಿ ನೋಡಿ. ಅದಕ್ಕೂ ಮುಂದೆ ನನ್ನ ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ತೋಟನ್ ಫುಲ್ಲು ಸುತ್ತಿ ನೋಡಿಸ್ತಾ ಅವ್ರು ಏನೇನ್ ಮಾತಾಡಿದ್ರು ಅಂತೆಲ್ಲ ನೀಟಾಗಿ ನಿಮ್ಗೆ ತೋರಿಸ್ತಾ ಹೋಗ್ತೀನಿ. ಆಕ್ಚುಲ್ ಆಗಿ ಬೆಂಗಳೂರಲ್ಲಿ ಫಸ್ಟ್ ಟೈಮ್ ಆಪಲ್ ಬೆಳೆದು ಇಲ್ಲಿ ನಾವು ಬೆಳಿಬಹುದು ಅಂತ ತೋರಿಸ್ತಂತ ನಮ್ಮ ಬಸವರಾಜ್ ಅಣ್ಣವ್ರ ಜೊತೆಲಿ ಇದ್ದೀವಿ. ಬಸವರಾಜ್ ಆಪಲ್ ತೋಟಕ್ಕೆ ಬಂದಿದ್ದೀವಿ. ತುಂಬಾ ಡೀಟೇಲ್ಸ್ ತಿಳ್ಕೊಬೇಕಿತ್ತು, ಅದಕ್ಕೋಸ್ಕರ ಅವ್ರ ಹತ್ರ ಬಂದ್ವಿ. ತುಂಬಾ ಚೆನ್ನಾಗಿ ಅವ್ರ ಇನ್ಫಾರ್ಮೇಶನ್ ಕೊಟ್ರು. ನಿಮ್ಗೋಸ್ಕರನ ಆ ಇನ್ಫಾರ್ಮೇಶನ್ ಶೇರ್ ಮಾಡ್ತೀವಿ. ತುಂಬಾ ಚೆನ್ನಾಗಿ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ. ಸೊ ಎಲ್ರು ಫುಲ್ ಕಂಟಿನ್ಯೂಸ್ ನೋಡಿ, ನಿಮ್ಗೂ ಹೆಲ್ಪ್ ಆಗ್ಬೋದು, ನನಗೂ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ ಅಣ್ಣ ಇದು ಎಷ್ಟು ವರ್ಷ ಆಯ್ತು ಗಿಡಕ್ಕೆ? ಸರ್ ಇದಕ್ಕ 3 ವರ್ಷ ಆಗೈತೆ ಸರ್. 3 ವರ್ಷ. ನೀವು ತಂದು ಇಟ್ಮೇಲೆ ಎಷ್ಟು ವರ್ಷಕ್ಕೆ ಕಾಯಿ ಬಿಡ್ತು? 2 ವರ್ಷಕ್ಕೆ ಕಾಯಿ ಬರ್ತೈತೆ ಸರ್. 2 ವರ್ಷಕ್ಕೆ ಕಾಯಿ ಬಂತು. 5ನೇ ತಿಂಗಳು 10ನೇ ತಾರೀಕು ನಾನು ಉಣಿದ್ದು. 5ನೇ ತಿಂಗಳು 10ನೇ ತಾರೀಕು ಮೇ ಮಂತ್ ಅಲ್ಲಿ. ಈಗ 5ನೇ ತಿಂಗಳು ಬಂದ್ರೆ 3 ವರ್ಷ ಬಿಟ್ಟು 4ನೇ ವರ್ಷದಾಗ ಹೋಗ್ತೈತೆ ಸರ್. 4ನೇ ವರ್ಷ ಆಗ್ತಿದೆ ಈಗ. ಅಂದ್ರೆ ಇನ್ನ 5ನೇ ತಿಂಗಳು ಬರಿಲ್ಲಲ್ಲ ಸರ್. ಇದು ಎಷ್ಟನೇ ತಿಂಗಳು? 3ನೇ ತಿಂಗಳು ಇನ್ನ 2 ತಿಂಗಳು ಇದೆ. ಇನ್ನ 2 ತಿಂಗಳು ಐತೆ. 2 ತಿಂಗಳ ಕಳೆದ್ರೆ 4ನೇ ವರ್ಷದಾಗ ಹೋಗ್ತೈತೆ. ಈ ಫಸ್ಟ್ ಹೋದ್ ಮೇನಲ್ಲಿ ಕಾಯಿ ಹೋದ ಫೆಬ್ರವರಿ ಆ ಟೈಮ್ ಕಾಯಿ ಬಿಟ್ಟಿತ್ತು. ಇದು ಈಗ ಫೆಬ್ರವರಿ ಮಾರ್ಚ್ ಕಾಯಿ. ಫಸ್ಟ್ ಟೈಮ್ ಯಾವ ತರ ಬಂತಣ್ಣ ಕಾಯಿ? ಸರ್ ಫಸ್ಟ್ ಟೈಮ್ ಏನ್ ಬಂದಿತ್ತ ಎಲ್ಲ ಬಿಟ್ಬಿಟ್ಟಿದ್ದೆ. ವಿಪರೀತ ಕಾಯಿ ಜಾಸ್ತಿ ಆಗೈತು. ಜಾಸ್ತಿ ಆದ್ರೂನು ಸೈಜ್ ಬರಿಲ್ಲ, ಫಸಲು ಹೆವಿ ಆಗೈತು. ಕಾಯಿ ಜಾಸ್ತಿ ಆಗೈತು. 1800 kg ಬಂದಿದ್ದು, ಎಲ್ಲಾ ಚಿಕ್ಕ ಗಿಡಗಳೇ. ಈ ಸಾರಿ ಐಟನಕ್ ಮೇಲೆ ಕುತ್ಕೊಬೇಕಾಗಿತ್ತು, ಆದ್ರೆ ಅದನ್ನೆಲ್ಲ ಹೇಳ್ಬಾರ್ದು. ಈಗ ಏನ್ ಬಂದೈತೆ ಅದನ್ನೇ ಹೇಳ್ಬೇಕು. ಈ ಸಾರಿ 1 ಟನ್ನೇ ಬಂದಿರೋದು. 2,50,000 ಆಗೈತೆ ಈಕ್ಕ. ಸರಿ, ಇವತ್ತು 1,000-2,000 ರೂಪಾಯಿ ಇವತ್ತು ಆಯ್ತು. ಅಂದ್ರೆ ಅದಕ್ಕೆ ಇನ್ನು ಲಾಸ್ಟ್ ಪಟ್ಕಿನ್ನ 20 kg ಸಿಕ್ತೈತೆ. ಇನ್ನು ಎಷ್ಟಾಗ್ತದ ಗೊತ್ತಿಲ್ಲ ಸರ್. ಈಗೇನ 2.5 ಲಕ್ಷ ಆಗಿದೆ. ಎರಡನೇ ಬೆಳೆ. ಲಾಭ ಅನ್ನೋದಕ್ಕಿಂತ ಲಾಸುನು ಐತೆ ಸರ್. ಲಾಭ ಅಂತಲ್ಲ, ಲಾಸುನು ಐತೆ. ಯಾಕೆ ಲಾಸುನು ಐತೆ ಅಂದ್ರೆ ನಾವು ಹೊಂದ್ಕೊಂಡಿದ್ದು ನಡೀತಾ ಇಲ್ಲ. ಫುಲ್ ಜಡಿ ಮಳೆ 1 ವಾರ ಕರೆಕ್ಟಾಗಿ 1 ವಾರ ಹಿಡಿದು ಬಿಡ್ತು. ಹೂವು ಎಲ್ಲ ಕಂಪ್ಲೀಟ್ ಎಲ್ಲ ಉದುರೋಗ್ಬಿಡ್ತು. ತೋಟ ಬಂದು ನೋಡಿದೆ, ಎಲ್ಲಿ ಒಂದು ಹೂವು ಇಲ್ಲ. ಎಲ್ಲೋ ಒಂದೊಂದು ಮೊಗ್ಗಿದ್ದವು. ಈ ಮೊಗ್ಗನ ಏನ್ ಮಾಡೋದು ಅಂತೇಳಿ ಸುಮ್ಮನೆ ನಾನು ಮನೆಗೆ ನಿಂತೋಗಿದ್ದೆ. ಅವು ಎಲ್ಲ ಮೊಗ್ಗೆಲ್ಲ ಕಾಯಾದವು. ಕಾಯಾಗಿ ಎಲ್ಲ ಒಂದು ಅಷ್ಟು ಗಾತ್ರ ಆಗಿದ್ವು. ಆದಾಗ ನಮ್ಮ ಅಣ್ಣ ಬಂದು ನೋಡಿ ಎಲ್ಲ ಏನಪ್ಪ ಆಕಳುಗಳೆಲ್ಲ ತಿಂದಾಕ್ಬಿಟ್ಟಾವೆ, ತೋಟದ ಹತ್ರ ಹೋಗೋ ಇರೋ ನೋಡ್ಗಳ ಅಂತಂದ್ರು. ಆಮೇಲೆ ನಾನು ಬಂದೆ ತೋಟದ ಹತ್ರ. ಅಷ್ಟೊತ್ಕ ಒಂದು ಅರ್ಧ ತಿಂದಾಕ್ಬಿಟ್ಟಿದ್ವು ಅಕ್ಲಿಗಳು. ನೀವು ಹೂವು ಬಿದ್ದಿದ್ರಿಂದ ಇನ್ನಾಗಲ್ಲ ಬೆಳೆ ಅಂತ ಸುಮ್ಮನೆ ಬಿಟ್ಬಿಟ್ಟು ನಾನು ಈ ಸಾರಿ ಇಲ್ಲ ಅಂತ ಹೇಳಿ ಬಿಟ್ಬಿಟ್ಟಿದ್ದೆ. ಆದ್ರೂ 1 ಟನ್ ಬಂತು, 2.5 ಲಕ್ಷ ಕಾಸಾಯ್ತು. ಈಗ ಏನಾಗೈತೆ ಅದನ್ನೇ ಹೇಳ್ಬೇಕು, ಬೇರೆ ಏನು ಹೇಳಕ್ಕ ಅದು ನನಗೂ ಇಷ್ಟ ಆಗಲ್ಲ. ಅವ್ರು ಯಾರೋ ಬೆಂಗಳೂರವ್ರನ್ನೆಲ್ಲ ಕರ್ಸಿ ಎಲ್ಲ ಒಂದೇ ದಿನಕ್ಕೆ ಖಾಲಿ ಮಾಡಿಸ್ಕೊಂಡು ಹೋದ್ರು ಅವರು. ಈಗ ಇನ್ನೊಂದು 20 kg ಸಿಕ್ಬೋದೇನೋ ಅಷ್ಟೇ ಸರ್. ಅಣ್ಣ ಇದು ಆಕ್ಚುಲ್ ಆಗಿ ಇವಾಗ ಗಿಡ ಉಳ್ಬೇಕಂದ್ರೆ ಯಾವ ತರ ಉಳ್ಬೇಕಣ್ಣ ಇದು? ಸರ್ 2 ಅಡಿ ಗುಂಡಿ ತೆಗಿಬೇಕು. ನಾನು 10 ಹತ್ತಿಕ್ಕಿದ್ದೀನಿ. ಆದ್ರೆ ಅವ್ರವ್ರ ಚಾಯ್ಸು. ಅವ್ರವ್ರು ಅಂದ್ರೆ 10 ಆದ್ರೂ ಇಕ್ಕೋಬಹುದು, 10-20 ಆದ್ರೂ ಇಕ್ಕೊಬಹುದು. ಅವರು ಕ್ಷೇರ್ ಇರೋದು, ಅವರು ಹೆಂಗೆ ವ್ಯವಸಾಯ ಮಾಡ್ತಾರ ಅಂತ ಅವ್ರ ಮೇಲೆ ಡಿಪೆಂಡ್. ನಂದು ಚಿಕ್ಕ ಟ್ರ್ಯಾಕ್ಟರ್ ಐತೆ, ನಾನು 10 ಹಾಕೊಂಡಿದ್ದೀನಿ ನೋಡಿ, ಎಲ್ಲ ಕ್ಲೀನ್ ಆಗಿ ಉತ್ಕಾತೀನಿ. ಕಳೆ ಎಲ್ಲ ಹಿಂಗೆ ಉತ್ಕೊಂತೀನಿ. ನನ್ಗೆ ಸಾಕು 10. ದೊಡ್ಡ ಗಾಡಿ ಇರೋಂಥವರು 10-12 ಇಕ್ಕೊಂತಾರೆ, 12 ಇಕ್ಕೊಂತಾರೆ. ಅದು ಅವ್ರ ಕ್ಷೇರ್ ಇರೋದು. ಇದು ನನಗೆ ಸಾಕಿಷ್ಟು.
ಇಷ್ಟಕ್ಕ ಓಕೆ ಅಂತ ಇಷ್ಟು ಮಾಡಿ. ಇದು 10 ಹಾಕ್ಬಿಟ್ಟು ಮತ್ತೆ ಗುಣಿ ಯಾವ ತರ ಅಣ್ಣ? 10ಕ್ಕೆ ಹಾಕಿರ್ತೀನಲ್ಲ 2 ಅಡಿ ಗುಣಿ ತೆಗಿರ್ತೀನಿ. ಇನ್ನೊಂದು ಹೇಳ್ತೀನಿ, ಗುಣಿ ಒಳಗಡೆ ಕರೆ ಮಣ್ಣು ಹಾಕಿದ್ದೀನಿ. ಕರೆ ಮಣ್ಣು ಹಾಕಿದ್ರೆ ಗಿಡ ಆಗಲ್ಲ. ಕರಿಮಣ್ಣು ಹಾಕಬಾರ್ದು. ಕರಿಯ ಭೂಮಿಯಾಗ ಆಗೋದೇ ಇಲ್ಲ. ಬ್ಲಾಕ್ ಸೈಲ್ ಆಗಲ್ಲ. ಆದ್ರೂ ನಂದು ಕೆಂಪು ನೆಲ, ನಾನು ಹಾಕಿದ್ರೆ ಅದು ಕರಿಯ ಮಣ್ಣು ಹಾಕಿದ್ದೀನಿ, ಚೆನ್ನಾಗ್ ಆಗುತ್ತೆ ಅಂತ ಹೇಳಿ ಹಾಕಿರೋದು. ಅದು ತಪ್ಪು. ಹಾಕಬಾರ್ದು. ನಂದು ಅಲ್ಲೊಂದು ಒಂದೊಂದು ಗಿಡ ಹೋಗ್ಬಿಟ್ಟವೆ. ಕರಿಮಣ್ಣು ಹಾಕಿರೋದಕ್ಕೆ ಆ ಗಿಡ ಹೋಗಿದೆ. ಕರಿಯ ಮಣ್ಣು ಹಾಕಿರೋದಕ್ಕೆ ನೋಡು, ಇದಕ್ಕ ಇಷ್ಟ ಹಾಕಕ್ಕೆಲ್ಲ ದೂರ ಬರೋದು ಅಂತೇಳಿ ಒಂದೊಂದು ಮಕ್ರಿ ಹಾಕಿರೋದು. ಇದ್ರಾಗಿಲ್ಲ. ಅದ್ರಾಗ 4 ಮಕ್ರಿ ಹಾಕಿದ್ದೀನಿ, ಅದ್ರಾಗ ಹೋಗ್ಯವೆ. ಅದ್ರಲ್ಲಿ ಜಾಸ್ತಿ ಹಾಕಿರೋದು ಕರಿಮಣ್ಣು ಹೋಗ್ಬಿಟ್ಟೈತೆ. ಅಂದ್ರೆ ಕರೆ ಮಣ್ಣು ಜಾಗದಾಗ ಆಗಲ್ಲ. ಇದು ಕನ್ಫರ್ಮ್. ಇದು ಮಣ್ಣು ಮರಳು ಮಿಕ್ಸ್ ಈ ತರದ್ರಲ್ಲಿ ಆಗುತ್ತಲ್ಲ. ಕೆಂಪು ಮಣ್ಣಲ್ಲ, ಮಣ್ಣು ಮರಳು ಮಿಕ್ಸ್ ಇಲ್ಲ, ಕೆಂಪು ಮಣ್ಣು ಇದು. ಹೌದಾ? ಇದು ಕೆಂಪು ಮಣ್ಣು. ಈಗ ಮಣ್ಣು ಮರಳು ಮಿಕ್ಸ್ ಇರ್ತೈತಲ್ಲ ಆ ಜಾಗದಾಗ ಆಗ್ತದೆ. ಕಲ್ಲಿರ್ಲಿ, ನಮ್ದೆಲ್ಲ ಮಣ್ಣು ಮರಳು. ಕಲ್ಲಿರ್ಲಿ ಮಣ್ಣು ಮರಳು ಇರ್ಲಿ ಆತದೆ. ಕರಿ ಮಣ್ಣು ಒಂದಿರ್ಬಾರ್ದು, ಕರೆ ಮಣ್ಣು ಇರಬಾರ್ದು. ಏನು ಮರಳು ಮಣ್ಣು ಆಗಬಾರ್ದು, ಮರಳು ನೀರ್ ನಿಲ್ಲಂತ ಜಾಗ ಆಗ್ಬಾರ್ದು. ಇವು 3 ಜಾಗ ಬಿಟ್ಟು ಎಲ್ಲಾನು ಹಾಕು ಆತದೆ. ಮರಳು ಮಣ್ಣು ಅಂದ್ರೆ ಮರಳು ಮಣ್ಣು ಅಂದ್ರೆ ಈ ನಾವು ಮನೆಗಳಿಗಾಗನ ಕಟ್ಟಾಕ ಮರಳು ಆಡಿಸ್ತೀವಿ ನೋಡಿ, ಆ ತರ ಇರ್ತೈತೆ ಭೂಮಿನೇ. ಅಂತ ಜಾಗದಾಗ ಆಗಲ್ಲ ಇದು, ಗೊತ್ತಾಯ್ತಾ? ನೀರ್ ನಿಲ್ತದಲ್ಲ, ನೀರ್ ನಿಲ್ಲಂತ ಜಾಗದಾಗನು ಆಗಲ್ಲ ಇದು. ನೀರ್ ಇರ್ಬಾರ್ದು. ಇವಾಗ ನೀರು ಎಷ್ಟು ಕೊಡ್ತೀರಣ್ಣ ಇದಕ್ಕೆ? ನಾನು ಈ ಬೇಸಿಗೆ ಟೈಮಾಗ ಡೈಲಿ 1 ಅವರ್ ಕೊಡ್ತೀನಿ. ಡೈಲಿ 1 ಅವರ್. ಬೇರೆ ಟೈಮ್ ಈಗ ಬೇರೆ ಟೈಮ್ ಏನ್ ಅವಶ್ಯಕತೆ ಇಲ್ಲ. ಮಳೆಗಳು ಇರ್ತಾವಲ್ಲ, ಏನ್ ಅವಶ್ಯಕತೆನೇ ಇಲ್ಲ. ನೀರೇನ್ ಬೇಕಾಗಿರಲ್ಲ ಇದಕ್ಕ. ನೀರ್ ಜಾಸ್ತಿ ಕೊಟ್ರೆ ಗಿಡ ಹೋಗ್ಬಿಡ್ತದೆ. ಗಿಡ ಹೋಗ್ತದೆ. ಆದ್ರೂನು ಇದು ಬೇಸಿಗೆ ಟೈಮ್ ಎಲ್ಲ ಡ್ರೈ ಆಗ್ಬಿಡ್ತದೆ. ನಾನು ಎಷ್ಟು ಬಿಟ್ರು ಡ್ರೈ ಆಗ್ತದೆ. ಅದಕ್ಕೋಸ್ಕರವಾಗಿ ಇದಕ್ಕ ನಾನು ಡೈಲಿ 1 ಅವರ್ ಬಿಡ್ತೀನಿ. ಇದು ಅಲ್ಲಿ ಬಟರ್ ಫ್ರೂಟ್ ಅವೆಲ್ಲ ತರ್ಸ್ಕೊಂಡಿದ್ದೀರಲ್ಲ, ಇದ್ರಾಗೆ ಹಾಕ್ತೀನಿ. ಮಧ್ಯದಲ್ಲಿ ಹಾಕ್ತೀರಾ ಇಲ್ಲ ಹೋಗಿರೋ ಗಿಡಗಳಿಗೆ? ಇಲ್ಲ ಹೋಗಿರೋ ಗಿಡಗಳಿಗೆ ನಿಂಬೆ ಗಿಡ ಹಾಕ್ಬಿಟ್ಟಿದ್ದೀನಿ. ಈ ಮಧ್ಯದಲ್ಲಿ 20ಕ್ಕೆ 20 ತಕೊಂಡು 1 ಲೈನ್ ಬಿಟ್ಟು ಒಂದ್ ಲೈನ್ ಬಿಟ್ಟು ಒಂದ್ ಲೈನ್ ನೋಡಿ, ಇವಾಗ ಇಲ್ಲಿ ಹಾಕ್ತೀನಿ. ನೆಕ್ಸ್ಟ್ ಆಮೇಲೆ ಅಲ್ಲಿ ಹಾಕ್ತೀನಿ. ಆಮೇಲೆ ಅಲ್ಲಿ ಹಾಕ್ತೀನಿ. 20ಕ್ಕೆ 20 ಆಯ್ತಲ್ಲ. ಬಟರ್ ಫ್ರೂಟ್ ಗಿಡ ದೊಡ್ಡದಾಗುತ್ತಲ್ಲ ಅಣ್ಣ? ಅದಾಗ್ಲಿ, ಇದು ನೋಡೋಣ. ಇದು ತೊಂದ್ರೆ ಆಗ್ತಲ್ಲ ಪಕ್ಕದ ಗಿಡಕ್ಕ? ಈಗ ಇದಕ್ಕ ಆಲ್ರೆಡಿ 4 ವರ್ಷ ಆಗ್ಬಿಡ್ತೈತೆ. ನಾನು ನೋಡೋ ಪಟ್ಕೆ ಅದ್ರನ್ನ ಬಟರ್ ಫ್ರೂಟ್. ಇವಾಗ ಬಿಸಿಲು ಕಾಲದಾಗ ಬಟರ್ ಫ್ರೂಟ್ ಹಾಕಿದ್ರೆ ಸುಟ್ಟೋತದೆ. ಮಳೆಗಾಲದಾಗೆ ಹಾಕ್ಬೇಕು ಅದನ್ನ. ಮಳೆಗಾಲಕ್ಕೆ ಕಾಯ್ತೀನಿ. ಅಷ್ಟೊತ್ತಕ ಇದು 4ನೇ ವರ್ಷದಾಗ ಹೋಗ್ಬಿಟ್ಟಿರ್ತೈತೆ. ಅದು ಉಣಿದ ಮೇಲೆ ಅದು ಬರೋದಿಂದ 4 ವರ್ಷಕ್ಕ. 4 ವರ್ಷ ಬರೋ ಪಟ್ಕೆ ಇದು 8 ವರ್ಷ ಆಗಿರ್ತೈತೆ. 8 ವರ್ಷ ಆಗಿರ್ತೈತೆ ಅಂದ್ರೆ ಇದು ಡೆವಲಪ್ಮೆಂಟ್ ಚೆನ್ನಾಗಿ ಆಗಿರ್ತೈತೆ, ಗೊತ್ತಾಯ್ತಾ? ಅದು ಚಿಕ್ಕ ಮಾರಿದ್ದಂಗೆ ಇದು ಡೆವಲಪ್ಮೆಂಟ್ ಆಗ್ಬಿಟ್ಟಿರ್ತೈತಲ್ಲ. ಅದು ಬೆಳ್ಕೊಂಡ್ಲಿ, ಇದು ಬೆಳ್ಕೊಂಡ್ಲಿ ಬಿಡು. ಹಂಗೆ ಇದು ಡೆವಲಪ್ ಆಗಿರುತ್ತೆ, ಅದು ಡೆವಲಪ್ ಆಗ್ತೈತೆ. ಯಾವ್ದೋ ಒಂದು ಸಪೋರ್ಟ್ ಮಾಡ್ತೈತೆ. ಅಂದ್ರೆ ಅದು ವರ್ಷಕ್ಕೆ 2 ಬೆಳೆ, ಇದು ವರ್ಷಕ್ಕೆ 1 ಬೆಳೆ. ಇನ್ನು ಒಂದನ್ನೇ ನಂಬ್ಕೊಂಡಿರೋದಕ್ಕಿಂತ ಸೇಫ್ಟಿ ಅಂತೇಳಿ ಹೂವ ತೊಂದ್ರೆ ಕೊಟ್ರು ಯಾವ್ದೋ ಅದನ್ನ ಕಾಪಾಡ್ತೈತಲ್ಲ, ಅದನ್ನೇ ನಂಬ್ಕೊಂಡು ಹಾಳಾಗ್ಬಾರ್ದಂತ. ಅದಕ್ಕೋಸ್ಕರವಾಗಿ ಬಟರ್ ಫ್ರೂಟ್ ತಂದಿಕ್ಕಿದ್ದೀನಿ. ಇದು ಗುಣಿಗೆ ಏನೇನ್ ಹಾಕ್ತೀರಣ್ಣ? ಇವಾಗ ಕರಿಮಣ್ಣು ಹಾಕ್ಬಾರ್ದು ಸರ್. ಇದಕ್ಕ ನಮ್ಮ ತಿಪ್ಪೆ ಗೊಬ್ಬರ, ಏನು ದನದ ಗೊಬ್ಬರ, ವಂಗೆ ಹಿಂಡಿ, ಬೇವಿನ ಹಿಂಡಿ ನಮ್ಮ ಜಮೀನಾಗ ಮಣ್ಣೆ ಹಾಕ್ಯಬೇಕು. ನಮ್ಮ ಮಣ್ಣೆ ಹಾಕ್ಬೇಕು. ಇದ್ರಾಗಿನಿಂದ ನಾವ್ ಏನ್ ತೆಗ್ದಿರ್ತೀರೋ ಅದನ್ನೇ ಹಾಕ್ಬೇಕು. ಇಲ್ಲ ಕೆಮ್ಮಣ್ಣು ಎಲ್ಲಾದ್ರೂ ಸಿಕ್ಕಿದ್ರೆ ಕೆಮ್ಮಣ್ಣು ಹಾಕ್ಬಹುದು. ಬೇರೆ ಮಣ್ಣು ತಂದು ಹಾಕ್ಬಹುದು. ಅಂದ್ರೆ ನಾನ್ ಕರೆ ಮಣ್ಣು ಹೊಸಕೋಟೆ ಕೆರೆನಿಂದ ತರಿಸಿದೆ, ಟಿಪ್ಪರ್ಗಳಾಗ ಹಾಕಿದೆ. ಅದು ಎಫೆಕ್ಟ್ ಕಾಯಿಲೆ. ನಾನು ಹೊಸಕೋಟೆ ಕೆರೆ ಕೊಂಡ್ಗಂಡೆ, ಅದು ತಪ್ಪು. ಇದು ರೈಟು. ಏನು ನಮ್ಮ ಜಮೀನಾಗಿಂದ ಮಣ್ಣು ತೆಗೆದು ಅದನ್ನ ಮುಚ್ಚಬಹುದು. ಈಗ ತಿಪ್ಪೆ ಗೊಬ್ಬರ ಅಂದ್ರೆ ಹಸಿದಿರ್ಬಾರ್ದಲ್ಲ ಜಾಸ್ತಿ? ಹಸಿದಿದ್ರು ಇರ್ಲಿ ಬಿಡು, ಗಿಡ ಬೇರ್ಕೇನಾಗಲ್ಲ, ಏನಾಗಲ್ಲ. ಅದು ಒಳಗಡೆ ಹೋಗ್ಬಿಡ್ತದಲ್ಲ, ಗುಣಿ ಒಳಗಡೆ ಎಳ್ಕಂತದೆ. ಈ ಕಾನಕ್ ಸೊಪ್ಪು ಇದ್ರೆ ಇನ್ನೂ ಒಳ್ಳೇದು. ಗುಣಿ ಕಾನಕ್ ಸೊಪ್ಪು ಹಾಕ್ಬೋದಾ? ಕಾನಕ್ ಸೊಪ್ಪು ಹಾಕ್ಬಹುದು. ಕಾನಕ್ ಸೊಪ್ಪು ಹಾಕ್ಬಿಟ್ಟು ಅದ್ರ ಮೇಲೆ ಮಣ್ಣು ಸ್ವಲ್ಪ ಹಾಕಿ, ಅದ್ರ ಮೇಲೆ ವಂಗೆ ಹಿಂಡಿ, ಬೇವಿನ ಹಿಂಡಿ, ನಮ್ ತಿಪ್ಪೆ ಗೊಬ್ಬರ, ಫಸ್ಟ್ ತಿಪ್ಪೆ ಗೊಬ್ಬರ ಹಾಕ್ಬೇಕು. ಅದ್ರ ಮೇಲೆ ಮಣ್ಣು ಹಾಕ್ಬೇಕು. ಅದ್ರ ಮೇಲೆ ವಂಗೆ ಹಿಂಡಿ, ಬೇವಿನ ಹಿಂಡಿ ಹಾಕ್ಬೇಕು. ಆಮೇಲೆ ಕ್ಲೀನ್ ಆಗಿ ಗುಣಿ ಮುಚ್ಚಾಕ್ಬೇಕು. ಆಮೇಲೆ ನೀರ್ ಇಕ್ಬೇಕು. ನಾವು ಗಿಡ ಉಣವಾಗೇನೆ
ಹೊಂಗೆ ಹಿಂಡಿ ಬೇವಿನ ಹಿಂಡಿ ಹಾಕಿದ್ರೆ ಸುಟ್ಟೋತದೆ ಇದು. ಗುಣಿಕೆ ಕೊಟ್ಬಿಡ್ಬೇಕು. ಗುಣಿಕೆ ಕೊಟ್ಬಿಟ್ಟು ಆಮೇಲೆ ಗಿಡ ಒಣಗಿ ಗುಣಕ್ ಕೊಟ್ಬಿಟ್ಟು ಸ್ವಲ್ಪ ದಿವಸ ಬಿಡ್ಬೇಕಾ? ಗುಣಿ ಚೆನ್ನಾಗಿ ಕುತ್ಕೋಬೇಕು. ಇವಾಗ ಅವೆಲ್ಲ ಹಾಕಿ ಇದ್ ಮಾಡ್ಮೇಲೆ ಎಷ್ಟು ದಿನ ಬಿಟ್ಟು ಗಿಡ ಉಳ್ಬೋದಣ್ಣ? ಒಂದು 15 ದಿನ ಬಿಟ್ಟು ಗಿಡ ಉಳ್ಬೇಕು. ಮತ್ತೆ ಗಿಡ ಉಳೋ ಹೊತ್ನಾಗೆ ಇವೆಲ್ಲ ಮಾಡಬಾರ್ದು. ಅಷ್ಟೇ ರೆಡಿ ಆಗಿ ಬಿಡ್ಬೇಕು. ಒಳ್ಳೆ ಕೆಲಸ ಮಾಡಿದ್ರಿ, ಹೇಳಿ ಒಳ್ಳೆ ಕೆಲಸ ಮಾಡಿದ್ರಿ. ಆಮೇಲೆ ಗಿಡ ಒಣಗಿ. ನನ್ ಪ್ಲಾನ್ ಏನಿತ್ತಂದ್ರೆ ಗಿಡ ಉಳೋ ಹೊತ್ನಾಗ ಎಲ್ಲ ಆಗ್ಬಿಟ್ಟು ಗಿಡ ಉಳ್ಬೇಕಂತ ನನ್ ಪ್ಲಾನ್ ಇದೆ. ಹೋಗ್ಬಿಡ್ತೈತೆ ಗಿಡ. ಇದು ಇದೇನಕ್ಕೆ ಇದೆಲ್ಲ ನೆಟ್ ಎಲ್ಲ ಏನೋ ಸರ್? ಅದೇ ಅಟ್ಕಲಿಗಳಕ ಸರ್. ಅಟ್ಕಲಿಗಳಕ ಕಂಟ್ರೋಲ್ ಆಗಲ್ಲ ಸರ್. ಕರೆಕ್ಟ್ ಆಗಿ ಫಸಲ್ ಇದ್ರೆ ತೋಟಕ್ಕೆಲ್ಲ ಎಳ್ಸ್ಬಿಡ್ತಾ ಇದ್ದೆ. 4,000 ಬೀಳೋದು ಅಷ್ಟೇನಾ? ಅಷ್ಟೇ, ಫುಲ್ ತೋಟಕ್ಕೆಲ್ಲ ಎಳ್ದು ಬಿಡಿ. ಹೌದಾ? ಏನ್ ಮೆಸಿ ಇದು ಎಲ್ಲಿ ಸಿಗುತ್ತಾ? ಇದು ಸಿಗುತ್ತಾ ಇದೆ ಸರ್ ಇಲ್ಲಿ. ತೋಟಕ್ಕೆಲ್ಲ 4,000 ಅಷ್ಟೇನಾಗೋದು? ಅಷ್ಟೇ. ಹೌದಾ? 4,000 ಆಗ್ತದೆ. ನೋಡಿ ಇದೆ ಆಪಿಲ್ ಪ್ಲಾಂಟ್ಸ್ ನೋಡಿ. ಇದೆಲ್ಲ ಇದು ಬಂದು HR19 ಅಂತಾರಲ್ಲ ಆ ತರ. ಇದು ಗ್ರೀನ್ ಇದೆ ಕಲರ್. ಲಾಸ್ಟ್ ಗಿಡನು ಚಿಕ್ಕದಾಗೆ ಇರುತ್ತೆ. ಇದು ಸ್ಟ್ರೈಟ್ ಹೋಗುತ್ತೆ, ಬುಷ್ ಟೈಪ್ ಬರಲ್ಲ, ಸ್ಟ್ರೈಟ್ ಹೋಗುತ್ತೆ. ಕಾಯಿನೂ ಸಣ್ಣನೆ, ಜಾಸ್ತಿ ದಪ್ಪನೂ ಆಗಲ್ಲ. ಇದು ಆಲ್ಮೋಸ್ಟ್ ಪಿಂದೆ ಇರ್ಬೋದು, ಬಟ್ ದಪ್ಪನೂ ಆಗಲ್ಲ. ಇದು ತೋಟ ಲಾಸ್ಟ್ ಟೈಮ್ ಅಲ್ಲಿ ಬಂದಿದ್ವಿ, ಸೊ ಕಾಯಿಗಳೆಲ್ಲ ತುಂಬಾ ಕಮ್ಮಿ ಇದೆ ನೋಡಿ. ಇದು ಅನ್ನ ವೆರೈಟಿ ಮಾತ್ರನೇ ನಿಮ್ಗೆ ಈ ತರ ರೆಡ್ ಆಗುತ್ತೆ ನೋಡಿ. ಆಕ್ಚುಲ್ ಆಗಿ ಅವ್ರು ಕೇಳಿನೇ ಕಟ್ ಮಾಡ್ತಿದೀವಿ. ಸುಮ್ನೆ ಬಂದವರೆಲ್ಲ ಕಟ್ ಮಾಡೋದು ಬೇಡ, ಟೇಸ್ಟ್ ನೋಡೋಣ ಅಂತೇಳಿ. ನೋಡಿ ಆಕ್ಚುಲ್ ಆಗಿ ತುಂಬಾ ಚೆನ್ನಾಗಿದೆ. ಲೈಟ್ ಆಗಿ ಹುಳಿ ಇದೆ, ಬಟ್ ತುಂಬಾ ಜ್ಯೂಸಿ ಇದೆ. ಸಕ್ಕತ್ತಾಗಿದೆ ಇದು. ಅದ್ರೊಳಗೆ ಏನ್ ಹೇಳಿದ್ರು ಅಂದ್ರೆ 2 ದಿವಸ ನಾವ್ ಇಟ್ಟಿದ್ ಆದ್ಮೇಲೆನೆ ತಿನ್ಬೇಕಂತೆ. 2 ದಿವಸ ಮನೇಲಿ ಇಟ್ರೆ ಈ ಹುಳಿ ಟೇಸ್ಟ್ ಹೋಗಿ ಇನ್ನೂ ಸ್ವೀಟ್ ಜಾಸ್ತಿ ಆಗುತ್ತಂತೆ. ಸೊ ಇವಾಗಲೇ ಸ್ವೀಟ್ ಇದೆ, ಲೈಟ್ ಹುಳಿ ಇದೆ. ಸ್ವೀಟ್ ಓಕೆ, ನಾವು ಫ್ರೆಶ್ ಆಗಿ ತಿನ್ಬೇಕಂದ್ರೆ ತೋಟದಲ್ಲೇ ತಿನ್ಬೇಕು, ಬೇರೆ ಚಾನ್ಸ್ ಇಲ್ಲ. ಸೊ ತುಂಬಾ ಚೆನ್ನಾಗಿದೆ. ಅವ್ರು ಏನ್ ಹೇಳ್ತಿದ್ದಾರೆ ಅಂದ್ರೆ, ಈಗ ಅವ್ರಿಗೆ ಆಕ್ಚುಲ್ ಆಗಿ ಈ ವರ್ಷ ಬಂದು ಫ್ಲವರಿಂಗ್ ಟೈಮಲ್ಲಿ ಮಳೆ ಆಯ್ತಲ್ಲ, ಅದು ಮಳೆಯಿಂದ ಫ್ಲವರ್ಸ್ ಎಲ್ಲ ಫುಲ್ಲು ಉದುರೋದು, ಅದರಿಂದ ತುಂಬಾ ಲಾಸ್ ಆಯ್ತು, ನಾವು ಅನ್ಕೊಂಡಂಗೆ ಬೆಳೆ ಬಂದಿಲ್ಲ ಅಂತಂದ್ರು. ಸೊ ಮಳೆ ಟೈಮಲ್ಲಿ ತುಂಬಾ ಚೆನ್ನಾಗಿ ನೋಡ್ಕೋಬೇಕಾಗುತ್ತೆ. ಇದು ಅನ್ನ ವೆರೈಟಿ ಕಾಯಿಗಳೆಲ್ಲ ರೆಡ್ ಇರುತ್ತೆ. ಆಕ್ಚುಲ್ ಆಗಿ ಬೆಳೆ ಲಾಸ್ಟ್ ಅಲ್ಲಿ ಬಂದಿರೋದ್ರಿಂದ ಗಿಡದಲ್ಲಿ ಕಾಯಿ ಇಲ್ಲ. ಲಾಸ್ಟ್ ವೀಕ್ ಎಲ್ಲ ಕಟ್ ಮಾಡ್ಬಿಟ್ರಂತೆ. ಸೊ ನಾವಿನ್ನು ಲಾಸ್ಟ್ ವೀಕ್ ಬಂದಿದ್ರೆ ಇನ್ನೂ ಕಾಯಿ ತುಂಬಾ ಇರ್ತಿದ್ವು, ಬಟ್ ಆಪ್ಷನ್ ಇಲ್ಲ. ಇನ್ನು ಕಾಯಿ ನೋಡ್ಬೇಕಂದ್ರೆ ನೆಕ್ಸ್ಟ್ ವೀಕೆ ಬರಬೇಕು, ನೆಕ್ಸ್ಟ್ ಇಯರ್. ಅಟ್ಲೀಸ್ಟ್ ನಮ್ಮ ಅದೃಷ್ಟ ಕಾಯಿ ಇಷ್ಟ ಆದ್ರೂ ಇದು. ನಿಮ್ಗೆಲ್ಲ ಫ್ಲವರ್ಸ್ ನೋಡ್ಬೇಕು ನೋಡಿ. ಇಲ್ಲಿ ಅಕ್ಕಿಗಳು ಅದರ ಕೆಲಸ ಮಾಡಿದಾವೆ, ಅಕ್ಕಿಗಳು ತಿಂದಿರೋದು. ಸೊ ಈ ತರನು ಲಾಸ್ ಇರುತ್ತೆ. ಇಲ್ಲಿ ಫ್ಲವರಿಂಗ್ಸ್ ಸ್ವಲ್ಪ ಇದೆ. ಆ ಫ್ಲವರಿಂಗ್ಸ್ ಏನಾಯ್ತು ಅಂತಂದ್ರೆ, ಮಳೆ ಬಂದಾಗ ಆ ಫ್ಲವರ್ಸು ಡ್ರಾಪ್ ಆಯ್ತಂತೆ. ಆಕ್ಚುಲ್ ಆಗಿ ಫ್ಲವರ್ಸ್ ಇದು ಫ್ಲವರ್ ಟೈಮ್ ಅಲ್ಲ ನೋಡಿ. ಇಲ್ಲಿ ಈಗ ಇದ್ರಲ್ಲಿ ಇದಾವೆ ನೋಡಿ, ಇದು ಫ್ಲವರ್ಸ್ ನೋಡಿ. ಆಪಲ್ ಕಾಯಿಗಿಂತೂ ಫ್ಲವರ್ ಒಳ್ಳೆ ಕಲರ್ ಇದಾವೆ. ಇಲ್ಲಿ ನೋಡ್ಬೋದು ನೀವು. ಈ ಫ್ಲವರ್ಸ್ ಏನಾಗಿದೆ, ಮಳೆ ಹನಿ ಬೀಳುತ್ತಲ್ಲ ಇದ್ಮೇಲೆ ಬೀಳುವ ಪೋರ್ಸ್ಗೆ ಡ್ರಾಪ್ ಆಗಿದೆ, ಬಿದೋಗಿದೆ. ಅದ್ರಿಂದ ಇದು ಕಾಯಿ ಈ ಸತಿ ಕಮ್ಮಿ ಹೀಲ್ಡ್ ಅಂತ ಹೇಳ್ತಿದ್ದಾರೆ. ಸೊ ಫ್ಲವರ್ ಡ್ರಾಪ್ ಬಂದು ತುಂಬಾ ಪ್ರಾಬ್ಲಮ್ ಆಗಿದೆ ಅವ್ರಿಗೆ. ಫ್ಲವರ್ ಡ್ರಾಪ್ ಬರ್ದೇ ಇದ್ದಿದ್ರೆ ಇನ್ನು ಹೀಲ್ಡ್ ಚೆನ್ನಾಗಿರ್ತಿತ್ತು ಅಂತಂದ್ರು. ಸೊ ಯಾವುದೋ ಒಂದು ರೀತಿ, ಬಟ್ ಈ ಸರ್ತಿ ತುಂಬಾ ಅವ್ರಿಗೆ ಲಾಸ್ ಆಗಿದೆ. ಲಾಸ್ ಆಗಿರೋದಂತೂ ನಿಜ. ಅಣ್ಣ, ಇದು ನೀವು ಡಾರ್ಸೆಟ್ಟು ಅನ್ನ ವೆರೈಟಿ ಹೆಂಗ್ ನಿಮ್ಗೆ ಡಿಫ್ರೆನ್ಸ್ ಕಂಡು ಹಿಡಿತೀರಾ ಸರ್? ನಾವು
ಅವ್ರ ಏನು ಗಿಡ ಬೇಕು ಅಂತಂದು ಹೇಳಿದ್ರೆ ಹಾ. ಅವರೇನೆ ನಮ್ಗೆ ಡಾರ್ಸೆಟ್ ಗೋಲ್ಡ್ ಹಾ. ಅಣ್ಣ ಅಲ್ಲ ಈಗ ನೀವು ತೋಟದಲ್ಲಿ ಕಂಡಿಡಿತೀರಲ್ಲ, ಈ ಕಾಯಿ ಇರೋ ಹೊತ್ನಾಗ ನಿಮ್ಗೆ ಗೊತ್ತಾಗ್ತಾ, ಕಾಯಿ ಇಲ್ದಿದ್ದಾಗೂ ಗೊತ್ತಾಗ್ತಾ ಇತ್ತಲ್ಲ ನಿಮ್ಗೆ, ಅದಕ್ಕೆ ಕೇಳ್ತೀನಿ. ಗೊತ್ತಾಗ್ತದೆ ಸರ್. ನೋಡಿ ಇದು ಡಾರ್ಸೆಟ್ ಗೋಲ್ಡ್, ಇದು ಬಂದ ಅಣ್ಣ ಎಲೆಗಳ ಮೇಲೆ ಗೊತ್ತಿರ, ಇದು ಅಣ್ಣ. ಅಣ್ಣ 19 ಬಂದು ನೋಡಿ ಇಲ್ಲೇ ಐತೆ. HRM ಇದು. ನೋಡಿ ಇದು ನೋಡಿ ಇಲ್ಲೇ ಒಂದು ಗಿಡ ಐತೆ ನೋಡಿ. ಇದು ನೋಡು ಅದೇ HRM 19. ಇದು ಈಗ ಇಲ್ಲೊಂದು ಐತೆ, ಇದು ಕಾಯಿ ಬಿಟ್ಟೈತೆ. ಅದು ಚಿಕ್ಕ ಚಿಕ್ಕದಾಗೈತಲ್ಲ, ಅದು ಇನ್ ಸ್ವಲ್ಪ ಸೈಜ್ ಬರ್ತೈತೆ ಅಷ್ಟೇ ಸರ್. ಅದು ಇದು ಅನ್ನ ವೆರೈಟಿ ಆಕ್ಚುಲ್ ಆಗಿ ಇಷ್ಟೇ ಸೈಜ್ ಬರೋದಾ, ಇನ್ನೂ ಜಾಸ್ತಿ ಬರ್ತದ? ಯಾವ ಸರ್? ಈ ಅನ್ನ ವೆರೈಟಿ ಕಾಯಿ ಇದೆಯಲ್ಲ, ಇದು ಇಷ್ಟೇ ಸೈಜ್ ಸರ್. ಇನ್ನೂ ಸ್ವಲ್ಪ ಸೈಜ್ ಬರ್ತೈತೆ ಅಂದ್ರೆ ಈಗ ಲಾಸ್ಟ್ ಆಗ್ಬಿಟ್ಟೈತಲ್ಲ. ಲಾಸ್ಟ್ ಕಾಯಿಗಳು, ಲಾಸ್ಟ್ ಕಾಯಿಗಳು ನೋಡ. ಅದ್ರಾಗ ಎಲ್ಲ ಲಾಸ್ಟ್ ಕಾಯಿನೇ ಎಲ್ಲ ಮುಗೀತಾ ಬಂತು. ಡಾರ್ಸೆಟ್ ಗೋಲ್ಡ್ ಅಲ್ಲಿ ದಪ್ಪಿದ್ವಲ್ಲ, ಅದಕ್ಕಿಂತ ಸೈಜ್ ಅನ್ನ ಜಾಸ್ತಿ ಬರ್ತಾವ? ಸೇಮ್ ಹಂಗೆ ಬರ್ತೈತೆ ಸರ್. ಅಣ್ಣನು ಹಂಗೆ ಒಂದೊಂದು ಲಾಸ್ಟ್ ಕಾಯಿಗಳು ಅನ್ನೋದ್ರಿಂದ ಸಣ್ಣಗಿರೋದು ದಪ್ಪ. ಇದ್ರಾಗ ಚೆನ್ನಾಗವೆ ಕಾಯಿ. ಅಲ್ಲಿ ಅಕ್ಕಿ ಹೊಡೆದ್ಬಿಟ್ಟೈತೆ. ಒಂದು 3 ದಿನ ಇಟ್ಕೊಂಡ್ ತಿನ್ಬೇಕು ಸರ್. ಇವಾಗ 3 ದಿನ ಇಕ್ಕಿದಾದ್ಮೇಲೆ ತಿನ್ಬೇಕಾ ಅಣ್ಣ? ಇದೇನಿದು? ಅವೇನು ಒಂಥರ ಇದ್ ಮಾಡಿ ಹಾಕಿದಿರಲ್ಲ, ಅದಲ್ಲ ಏನ ಗಂಟು ಗಂಟು ಆತರ? ಅದು ಗೂಟಿ ಮಾಡಿಸಿರೋದದು. ಅದು ಗೂಟಿ ಕಟ್ಸಿದೆ, ಅದು ಬರಲ್ಲ ಹೇಳಿ ಸರ್. ಗೂಟಿ ಅಂದ್ರೆ ಮಾಡಿ ಉಳೋದು? ಇದ್ರಾಗೆ ಬೇರ್ ಬರ್ತೈತೆ ಅಂತೇಳಿ ಕಟ್ಸಿದ್ದೆ. ಇವು ಬಂದಿಲ್ಲ ಬೇರು? ಬರಲ್ಲ ಸರ್, ಇವು ಗೂಟಿಗ್ ಬರಲ್ಲ, ಬೇರ್ ಬರಲ್ಲ. ಬಂದಿಲ್ಲ ಬೇರು? ಬರಲ್ಲ. ಅದ್ ನೀವೇ ಕಟ್ಟಿದ ಬೇರೆ ಕೈಲಿ ತರ ಕಟ್ಸಿದಣ? ಬೇರೆಯವ್ರ ಕೈ ಕಟ್ಸಿದ್ದು ಸರ್. ಅವರು ಏನು ಈ ಗೂಟಿ ಮಾಡಂತವ್ರ, ಅವ್ರ ಕೈಯಾಗ ನಾನು ಕಟ್ಸಿದ್ದು. ಇದು ಆಕ್ಚುಲ್ ಆಗಿ ನಿಮ್ದು ಎರಡನೇ ಫಸಲಲ್ಲ? ಎರಡನೇ ಫಸಲು ಸರ್. ಫಸ್ಟ್ ಟೈಮ್ ಫಸಲು ಚೆನ್ನಾಗ್ ಬಂದಿತ್ತಲ್ಲ? ಫಸಲು ಚೆನ್ನಾಗ್ ಬಂದಿತ್ತು. ಈ ಸಾರಿ ಕಡಿಮೆ ಸರ್, ಎಲ್ಲ ಒಂದೇ ಟನ್ ಸಿಕ್ಕಿದ್ದು. ಫಸ್ಟ್ ಎಷ್ಟು ಬಂದಣ್ಣ? ಫಸ್ಟ್ 1800 kg ಬಂದಿತ್ತು. ಮತ್ತೆ ಎರಡನೇ ಸತಿ ಗಿಡ ದೊಡ್ಡದಾಗೈತೆ, ಇನ್ನೂ ಜಾಸ್ತಿ ಬರ್ಬೇಕಲ್ಲ? ಅದು ಜಡ್ ಮಳೆ ಹಿಡ್ಕೊಂಡ್ಬಿಟ್ಟು ಇಲ್ಲಿ ಏನಾಗ ಎಲ್ಲ ಉಜ್ರಾಗ್ಬಿಡ್ತು. ಅದ್ರನಿಂದ ಈ ಸಾರಿ ಕಡಿಮೆ ಸರ್. ಹೂವ ಎಲ್ಲ ಉಜ್ರಾಗ್ಬಿಡ್ತಾವ. ಮೊಗ್ಗು ಯಾವ್ದಿತ್ತ, ಮೊಗ್ಗೆಲ್ಲ ಉದ್ರೋಗಿದ್ದು. ಆ ಮೊಗ್ಗಿದ್ದಿದ್ದೆ ಈಗ ನನ್ ಕಾಯಿ ಆಗಿರೋದು. ಹೂವ ಎಲ್ಲ ಕ್ಲೀನ್ ಆಗಿ ಉಷ್ಟ್ರಾಗಿ ಆಗಿಬಿಡ್ತು ಸರ್. ಆಕ್ಚುಲ್ ಆಗಿ ತುಂಬಾ ಒಳ್ಳೆ ಇನ್ಫಾರ್ಮೇಶನ್ ಕೊಟ್ರು, ತುಂಬಾ ಸಪೋರ್ಟ್ ಮಾಡಿದ್ರು. ಇಲ್ಲಿ ಬಂದಿದ್ದಕ್ಕೆ ತುಂಬಾ ಕೇರ್ ತಗೊಂಡು ನಮ್ಗೆ ತುಂಬಾ, ಆಕ್ಚುಲ್ ಆಗಿ ಅವ್ರ ತೋಟಕ್ಕೆ ಯಾರನ್ನು ಅಷ್ಟು ಈಸಿಯಾಗಿ ಬಿಡೋದಿಲ್ಲ. ನಮ್ಮನ್ನ ತೋಟ ಹೋಗಿ ನೋಡ್ಕೊಂಡ್ ಬನ್ನಿ ಸರ್ ಅಂತೇಳಿ ತೋಟಕ್ಕೂ ಕಳ್ಸಿ ಅವರು ತುಂಬಾ ಸಪೋರ್ಟ್ ಮಾಡಿದ್ರು. ನಮ್ಗೆ ಏನೇ ಡೀಟೇಲ್ಸ್ ಬೇಕಾದ್ರೂ ಕೇಳಿ ಸರ್ ಅಂದ್ರು. ಅಷ್ಟಲ್ಲದೆ ನಾ ಇದೀನಿ, ಬೆಳೆ ಬೆಳೀರಿ ಸರ್ ಅಂತ ತುಂಬಾ ಒಂದು ಧೈರ್ಯ ಕೊಟ್ರು. ಅದಕ್ಕೆ ತುಂಬಾ, ಅದು ಯಾರು ಅಷ್ಟು ಈಸಿಯಾಗಿ ಕೊಡಲ್ಲ. ಅದಕ್ಕೆ ತುಂಬಾ ಥ್ಯಾಂಕ್ಸ್ ಬಸವರಾಜಣ್ಣ. ನಿಜವಾಗ್ಲೂ ನಾವ್ ಎಕ್ಸ್ಪೆಕ್ಟ್ ಮಾಡಿಲ್ಲ. ನಾವು ಸುಮ್ನೆ ಏನು ಇನ್ಫಾರ್ಮೇಶನ್ ಸಿಗಲ್ಲ, ನೋಡ್ಕೊಂಡ್ ಬರೋಣ ಅನ್ನೋ ಹತ್ರ ಬಂದ್ವಿ. ಬಟ್ ತುಂಬಾ ಇನ್ಫಾರ್ಮೇಶನ್ ಕೊಟ್ರಿ, ನಮ್ಗೆ ತುಂಬಾ ಖುಷಿ ಆಯ್ತು. ಆಕ್ಚುಲ್ ಆಗಿ ಗಿಡ ಏನದು ಕರಿಮಣ್ಣು ಹಾಕ್ಬೇಡಿ, ಕರಿಮಣ್ಣಲ್ಲಿ ಬೆಳೆಯಲ್ಲ, ಮತ್ತೆ ಈ ತರ ಯಾವ ತರ ಕಟ್ಟಿಂಗ್ ಯಾವ ತರ ಇರುತ್ತೆ ಇದೆಲ್ಲ ಹೇಳ್ಕೊಟ್ರು. ತುಂಬಾ ಒಳ್ಳೆ ಯೂಸ್ ಆಯ್ತು. ಆಕ್ಚುಲ್ ಆಗಿ ನೋಡಿ, ಇದು ಬಂದು ಅವ್ರು ಏನ್ ಮಾಡ್ತಾರೆ ಅಂದ್ರೆ ಕಟ್ ಮಾಡ್ಬಿಡ್ತಾರಂತೆ. ನವೆಂಬರ್ ಆ ಟೈಮಲ್ಲಿ, ಅಕ್ಟೋಬರ್ ನವೆಂಬರ್ ಟೈಮಲ್ಲಿ ಕಟ್ ಮಾಡಿದ್ರೆ ಎಲೆ ಎಲ್ಲ ಇದ್ ಮಾಡಿ ಸ್ಟ್ರೆಸ್ಸಿಂಗ್ ಅಂತ ಬಿಟ್ಟಾಗ ಕಾಯಿ ಬರುತ್ತಂತೆ. ಇದು ಅಷ್ಟು ಇನ್ಫಾರ್ಮೇಶನ್ ನಮ್ಗೆಲ್ಲ ಅವರಿಂದಾನೇ ಸಿಕ್ಕಿದ್ದು. ಇಲ್ಲಾಂದಿದ್ರೆ ಗಿಡ ಊದ್ಕೊಂಡು ಕಾಯಿ ಬಿಟ್ಟಿಲ್ಲ ಅಂತ ಕಾಯ್ತಾ ಇರ್ಬೇಕಷ್ಟೇ. ಇದ್ರಲ್ಲೂ ಆಕ್ಚುಲ್ ಆಗಿ 2 ವೆರೈಟೀಸ್ ಕಂಬೈನ್ ಇದ್ರೇನೆ, ಅನ್ನ ಇದೆ, ಡಾರ್ಸೆಟ್ ಗೋಲ್ಡ್ ಇದೆ. 2 ಕಂಬೈನ್ ಇದ್ರೇನೆ ಕಾಯಿ ಬಿಡೋದು, ಇಲ್ಲಾಂದ್ರೆ ಕಾಯಿ ಬಿಡೋದಿಲ್ಲ. ಇದು HRM 19 ಇಲ್ಲಾಂದ್ರೂ ಆಗ ನಡೀತಲ್ಲ? ನಡೀತೆ, ಬಟ್ ಡಾರ್ಸೆಟ್ ಗೋಲ್ಡ್ ಇರ್ಲೇಬೇಕು ಜೊತೆಗೆ. ಡಾರ್ಸೆಟ್ ಗೋಲ್ಡ್ ಕಾಯಿ ಬಿಡುತ್ತೆ, ಬಟ್ ಅನ್ನ ವೆರೈಟಿಗೆ ಡಾರ್ಸೆಟ್ ಇಲ್ಲ ಅಂದ್ರೆ ಕಾಯಿ ಬರೋದಿಲ್ಲ. ಡಾರ್ಸೆಟ್ ಗೋಲ್ಡ್ ನಿಮ್ ಗೋಲ್ಡ್ ಕಲರ್ ಇರುತ್ತೆ ಜಾಸ್ತಿ, ಇದು ಕಲರ್ ಸ್ವಲ್ಪ ಅಷ್ಟೊಂದು ಅಟ್ರಾಕ್ಟಿವ್ ಇರಲ್ಲ. ಅನ್ನ ವೆರೈಟಿ ನಿಮ್ಗೆ ಟೇಸ್ಟ್ ಓಕೆ, ಕಲರ್ ಓಕೆ, ಕಲರ್ ಅಟ್ರಾಕ್ಟಿವ್ ಇರುತ್ತೆ. ಆ ಅನ್ನ ವೆರೈಟಿ ಕಾಯಿ ಬಿಡ್ಬೇಕಂದ್ರೆ ಡಾರ್ಸೆಟ್ ಒಂದು 10 plants ಗೆ 1 plant, ಒಂದು 10% ಗಿಡ, 10 ಗಿಡಕ್ಕೆ 1 ಗಿಡ ಇರ್ಲೇಬೇಕಂತೆ.
ಡಾಸೆಟ್ ಆ ತರನೇ ಪ್ಲಾನ್ ಮಾಡಿ ಇವರು 3 ಗಿಡ 3 ವೆರೈಟೀಸ್ ಇದಾರೆ. ಬಟ್ ಮೆಜಾರಿಟಿ ಅನ್ನ ಇದೆ. ಇಷ್ಟು ನ್ಯೂಸ್ ನಮ್ಗೆ ಕೊಟ್ಟಿದ್ದಕ್ಕೆ ತುಂಬಾ ಹೆಲ್ಪ್ ಆಯ್ತು. ತುಂಬಾ ಥ್ಯಾಂಕ್ಸ್ ಬಸವರಾಜ್ ಅಣ್ಣ. ಥ್ಯಾಂಕ್ ಯು ಸರ್, ಹಾ? ಥ್ಯಾಂಕ್ ಯು ಸರ್. ನಾವ್ ಬಂದಿದ್ದೇನು ನಿಮ್ಗೇನ್ ತೊಂದ್ರೆ ಇಲ್ಲಲ್ಲ? ಏನು ತೊಂದ್ರೆ ತೊಂದ್ರೆ ಇಲ್ಲ ಕೊಟ್ಟಿಲ್ಲಲ್ಲ ಸರ್, ನಾವು? ಏನು ತೊಂದ್ರೆ ಇಲ್ಲ. ತುಂಬಾ ಥ್ಯಾಂಕ್ಸ್ ಬಸವರಾಜ್ ಅಣ್ಣ. ಥ್ಯಾಂಕ್ ಯು ಸರ್, ಹಾ? ಥ್ಯಾಂಕ್ ಯು ಸರ್.